ಸಂಪೂರ್ಣವಾಗಿ ಅವರು 3 ಜನ ಅಂತ ಹೇಳಿ 3 ಜನ ಅಂತ ಹೇಳಿ 3 ಜನ ಅಂತ ಮಾತಾಡಿಲ್ಲ ನಾವು. ಮಾತಾಡಿದ್ದೀರಾ ಸರ್? 3 ಜನ ಮಾತಾಡಿದ್ದೀರಾ ಸರ್? 3 ಜನ ಮಾತಾಡ್ತೀವಿ ಅಂತ ಹೇಳಿಲ್ಲ. 3 ಜನ ಮಾತಾಡ್ತೀವಿ ಅಂತ ಹೇಳಿದ್ದು. ಇಲ್ಲ 3 ಜನ ಮಾತಾಡ್ತೀವಿ ಅಂತ ಹೇಳಿದ್ವಿ. 3 ಜನ ಮಾತಾಡ್ತೀವಿ ನಂತರ ಮಾಡಿ ನೀವು ಅರ್ಜೆಂಟ್ ಚೌಕಾಸಿ ಅಂತ ಬಂತು ಸರ್. ರಾತ್ರಿ ಚರ್ಚೆ ಮಾಡೋಣ ಅಂತ ಆಗಿದೆ ಸರ್. ನಿಯಮಾವಳಿ ಪ್ರಕಾರ ನಾವು ಕೊಟ್ಟಿದ್ದೀವಿ ನೋಟಿಸು. ಗಾನವಾದಂತ ವಿಚಾರ ನಿಮ್ಮ ಕ್ಯಾಬಿನೆಟ್ ಒಬ್ಬ ಚರ್ಚೆ ಮಾಡೋಣ ಅಂತ ಹೇಳಿ ಮಾತಾಡೋದು ಇದು ಸದನದಲ್ಲಿ ಈಗ ನಾನು ಅಜೆಂಡಾ ಪ್ರಕಾರ ರೆಸಲ್ಯೂಷನ್ ಮೂವ್ ಮಾಡೋದಿತ್ತು. ಅಜೆಂಡಾ ಪ್ರಕಾರ ಮಧ್ಯದಲ್ಲಿ ನೀವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡದ್ಮೇಲೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇಡೀ ದಿನ ಎಲ್ಲ ಇದನ್ನೇ ಮಾಡಿದ್ರೆ 23ನೇ ತಾರೀಕು ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದು. ನೀವು ಅದನ್ನ 16 ಬೇರೆ ಪ್ರಶ್ನೆ ಕನ್ವರ್ಟ್ ಮಾಡಿ ಬಂದ್ರೆ ಮಾತಾಡಕ್ ಆಗಿರ್ಲಿಲ್ಲ. 3 ಜನ ಮಾತಾಡಿ ನೀವು ಎಷ್ಟು ದಿನ ಕೊಡ್ಲಿ, ನೀವು ಎಷ್ಟು ದಿನ ಕೊಡ್ಲಿ, ಅಜೆಂಡಾ ಪ್ರಕಾರ ನಡಿ. ನೀವು ಮಾಡಿರೋದು ಭ್ರಷ್ಟಾಚಾರ. ನೀವು ಮೌನವಾಗಿದ್ದೀರಿ. ಭ್ರಷ್ಟಾಚಾರ ಮಾಡಿದ್ದೀನ ಸುಮ್ಮನೆ ಒಂದ್ ಸೆಕೆಂಡ್ ಸುಮ್ಮನೆ ಈಗ ಎಲ್ಲ ಸದಸ್ಯರು ಅವರವರ ಆತ್ಮೀಯರಿಗೆ ಲೈಸೆನ್ಸ್ ಈಗ ಮನೆ ಮುಖ್ಯಮಂತ್ರಿ ಹೇಳಿದಾಗೆ ಫಸ್ಟ್ ಎಜೆಂಡಾದಲ್ಲಿ ನಮ್ಮ ಚರ್ಚೆ ಯಾವ್ದಿತ್ತು ಅಂತ ಹೇಳಿದ್ರೆ ರೆಸಲ್ಯೂಷನ್ ಮೂವ್ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿ ಮೂವ್ ಮಾಡ್ಬೇಕಂತ ಬಂದಿದ್ರು. ತಾವು ಅದಕ್ಕೆ ಮುಂಚೆ ಬಂದು ಏನು ಹೇಳಿದ್ರೆ ನಾವು ಮೊನ್ನೆ ನಿಲುವಳಿ ಸೂಚನೆ ಮಂಡಿಸಿದ್ದೇವೆ. ಆಯಿತು 16 ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ, ಸಿಕ್ಕಲಿಲ್ಲ. ನಾನು ನಿನ್ನೆ ತಮ್ಮ ಚರ್ಚೆ ಆದ ನಂತರ ನಿನ್ನೆ ಸಂಜೆ ಅದನ್ನು ನೀವು ಮಾತಾಡಿ ಅಂತ ಹೇಳಿದ್ದೆ. ಆಗ ತಾವು ಹೇಳಿದ ನೀವು ಕಾಲಿಗೆ ಅಟೆನ್ಷನ್ ತಗೊಳ್ಳಿ, ನಾಳೆ ಅದನ್ನು ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ. ಅದ್ರ ಬಗ್ಗೆ ಲಾ ಮಿನಿಸ್ಟರ್ ಮುಖ್ಯಮಂತ್ರಿ ನಮ್ಮ 2-3 ನಾಯಕರು ನಿಮ್ಮ ಪಕ್ಷದವರಿದ್ರು ಕೂತ್ಕೊಂಡು ಇನ್ನು ಚರ್ಚೆ ಏನಾಯ್ತು ಅಂತ ಹೇಳಿದ್ರೆ ಆಯಿತು ಫಸ್ಟಿಗೆ 1 ಗಂಟೆ ಮಾತಾಡಿ ಮತ್ತು ಅರಗ ಜನೊಂದು ಮಾತಾಡೋದು ಇತ್ತು. ಇಲ್ಲಿ ಬಂದು ಅವರು ಕೊಟ್ಟ ಲೆಟರ್ ಅಂತೇಳಿ ಮಾತ್ರ ಒಂದು ಎಸ್ ಟಿ ಮಂಜುನವ್ರ ಸೈನ್ಯದಲ್ಲಿ ಇಲ್ಲ. ಅದಕ್ಕೆ ನಿಲ್ಲಪ್ಪ ಮಂಜು ಅವರೇ, ನೀವು ಹೇಳಿ ನಿಮ್ಮ ವಿಚಾರ ಇರ್ಬೋದು, ನಾನು ಹೇಳ್ದು ಕೇಳಿ, ನಾನು ಹೇಳ್ದು ಕೇಳಿ ನಾನು ಹೇಳ್ದು ಕೇಳಿ ಪ್ಲೀಸ್. ಅದು ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಒಂದು ಅದಕ್ಕಾಗಿ ತಾವು ಅದು 1 ಗಂಟೆ ನಾವು ಹೇಳಿದೆ, ಅದು ಅಡಿಷನಲ್ ಟೈಮ್ ಆಗಿದೆ, ಆದಷ್ಟು ಮುಗಿಸುವ. ಈಗ ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕಾಗ್ತದೆ. ತಾವು ಎಲ್ಲ ಸಹಕಾರ ಕೊಡಿ. ಯಾಕೆ ಮಾತಾಡ್ಲಿಕ್ಕೆ ಹೋದ್ರೆ ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಅದರಲ್ಲಿ ಸಬ್ಜೆಕ್ಟ್ ಇದೆ, ಅದನ್ನು ಡಿಫೆಂಡ್ ಮಾಡಲಿಕ್ಕೆ ಕೂಡ ಪ್ರತಿಯೊಬ್ಬರು ಕೂಡ ಅದು ಗೊತ್ತಿದೆ. ಹೀಗೆ ಹೋದರೆ ನಮಗೆ ಮುಂದಕ್ಕೆ ಆಗುದಿಲ್ಲ. ಸೊ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಬಹುಶಃ ಆಯಿತು,